ಈ ಅಜ್ಜಿದಿರಿಗೆ ಹಿಂಗೆ ನಾವು ಬಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ, ಮೊಮ್ಮಕ್ಳು ಜೊತೆಲಿ ಇರ್ಬೇಕು. ಬಟ್ ನಮ್ಮಮ್ಮ ಮಾಡಿರೋ ಕಾಲ್ ಸೂಪ್ ಮಾತ್ರ ಸಕ್ಕತ್ತಾಗಿದೆ ನಿಜವಾಗ್ಲೂ. ಎಲ್ಲ ಇಷ್ಟಪಟ್ಟು ತಿಂತಾರೆ ಈ ತರ ಮಾಡ್ಕೊಟ್ರೆ. ಬಿಡು, ಇಷ್ಟೊಂದು ಈಸಿ ಆಗಿದೆ ಅಂದ್ರೆ ಮಾಡೇ ಮಾಡ್ತೀನಿ. ಹೆಚ್ಚಿಲ್ಲ ಅನ್ಬಾರ್ದವ, ಏನೋ ಇದು ಕಡಿಮೆ ಇಂಗ್ರೀಡಿಯೆಂಟ್. ಹಾಯ್, ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತರ್ಲೇನೆ ಮಿಸ್ಸಿಂಗ್ ಇವತ್ತು. ಅವನು ಸ್ಕೂಲ್ಗೆ ಹೋಗಿದ್ದಾನೆ, ಸೊ ನಾನು ಒಬ್ಳೆ ಇವತ್ತು ಮಾಡಬೇಕು ಲಾಗ್ನ. ಸೊ ಇಟ್ಸ್ ಓಕೆ, ಪರವಾಗಿ. ಅವನು ಇಲ್ದೇರೆ ನಮ್ಮ ಲಾಗ್ ಯಾವತ್ತೂ ಕಂಪ್ಲೀಟೇ ಆಗಲ್ಲ. ಅಟ್ಲೀಸ್ಟ್ ಅವ್ನು ನಮ್ಮ ಲಾಗ್ ಸ್ಟಾರ್ಟಿಂಗ್ ಅಲ್ಲಾದ್ರೂ ಇರ್ತಾನೆ, ಇಲ್ಲ ಎಂಡಿಂಗ್ ಅಲ್ಲಾದ್ರೂ ಇರ್ತಾನೆ, ಇಲ್ಲ ಅಂದ್ರೆ ಕಂಪ್ಲೀಟ್ ವಿಡಿಯೋದಲ್ಲಿ ಅವನು ಇದ್ದೇ ಇರ್ತಾನೆ. ನಮ್ಮಮ್ಮ ಬೆಳಗ್ಗೆನೆ ಕಾಲ್ ಮಾಡಿಬಿಟ್ಟು ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿರೋ ನಾನ್ ವೆಜ್ ರೆಸಿಪಿನ ಹೇಳ್ಕೊಡ್ತೀನಿ ಬಾ, ನನ್ನ ಮೊಮ್ಮಗನಿಗೆ ಇದನ್ನ ಟೇಸ್ಟ್ ಮಾಡಿಸ್ಲೇಬೇಕು ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮನ ಮನೇಲಿದ್ದೀನಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಅಮ್ಮ, ಏನೋ ಈಸಿಯಾಗಿರೋ ರೆಸಿಪಿ ಮಾಡ್ಕೊಡ್ತೀನಿ ಬಾ ಅಂತ ಫೋನ್ ಮಾಡಿದಲ್ಲಮ್ಮ, ಏನ್ ಮಾಡ್ಕೊಡ್ತೀಯಾ ಹೇಳು? ಮಾಡ್ಕೊಡ್ತೀನಿ. ತಂದೂರಿ ಚಿಕನ್ ಅಂತ. ತಂದೂರಿ ಚಿಕನ್? ಅದಕ್ಕೆ ನನ್ನ ಮಗನಿಗೆ ತುಂಬಾ ಇಷ್ಟ ಆದ್ರೆ ಮೊಮ್ಮಗನಿಗೆ. ನೋಡಿ ಮಾಡಿ ತೋರಿಸ್ತೀನಿ ಅಂತ ಏನೇನು ಹಾಕ್ಬೇಕು ಅದಕ್ಕೆ ಐಟಮ್ಸ್ ಅಂತ ಹೇಳ್ತೀನಿ. ಚಿಕನ್ ಮಾಡೋಕ್ಕೆ ಅರ್ಧ kg ಚಿಕನ್ನು. ಅರ್ಧ kg ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ, ನಮ್ಗೆ ಎಷ್ಟು ಬೇಕು ಒಂಚೂರು ಅರಿಶಿನ ಹಾಕ್ಬೇಕು. ಒಂದೆರಡು ಸ್ಪೂನು ಖಾರದ ಮೆಣಸಿನ್ಕಾಯಿ ಪುಡಿ, ನಾವು ಖಾರ ಎಷ್ಟು ಬೇಕು ಅಷ್ಟು. ಉಪ್ಪು ರುಚಿಗೆ ತಕ್ಕಂತೆ. ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಸಿಯಾಗಿ ಮಾಡೋವಂಥದ್ದು ಇದು. ಖರ್ಚಿಲ್ಲ ಜಾಸ್ತಿ ಆಗಲ್ಲ. ಮೊಸರು, ಯಾವ ಮಸಾಲೆ ಟೈಮು ಕಡಿಮೆ, ಮತ್ತೆ ಕ್ವಿಕ್ ಆಗಿ ಮಾಡ್ಕೋಬಹುದು. ಕಬಾಬ್ಗಿಂತ ತುಂಬ ಚೆನ್ನಾಗಿರ್ತದೆ. ಕಬಾಬ್ ಆದರೆ ಎಣ್ಣೆಲಿ ಕರಿಬೇಕು, ಇದೇನು ಮಾಡಂಗಿಲ್ಲ, ಎಣ್ಣೆಲಿ ಕರಿಯಂಗಿಲ್ಲ. ಆ ಥರ ರೆಸಿಪಿ ಇದು. ಒಂಚೂರು ನಿಂಬೆಹಣ್ಣು ಇಡಬೇಕು. ಹುಳಿಗೆ ಮೊಸರು ಇರುತ್ತಲ್ಲ ಹುಳಿಗೆ. ಮೊಸರಲ್ಲೇ ಮಾಡೋದು ಅದು. ಮ್ಯಾರಿನೇಟ್ ಆಗೋಕ್ಕೆ, ಸಾಫ್ಟ್ ಆಗೋದಕ್ಕೆ ಮೊಸರು ಹಾಕ್ಬೇಕು. ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಆವಾಗ ಸಾಫ್ಟ್ ಆಗುತ್ತೆ. ಆಮೇಲೆ ಅದನ್ನು ಬೇಯಿಸೋದಷ್ಟೇ. ಒಂದೆರಡು ಸ್ಪೂನ್ ಎಣ್ಣೆ ಹಾಕೋದು ಮಾಡೋದು. ಅದರೊಳಗೆ ಅಷ್ಟೊಂದು ಈಸಿನಾ? ಇನ್ನೇನು ಹಾಕಂಗಿಲ್ಲ, ಅಷ್ಟೇ ಐಟಮ್ಸ್. ಬರೀ ಮೊಸರು. ಈಗ ಎಷ್ಟು ಐಟಮ್ ಹಾಕ್ತೆ? ಒಂದು ಖಾರದ ಪುಡಿ, ಒಂದು ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಅಷ್ಟೇ, ಮೊಸರು, ಮತ್ತೆ ನಿಂಬೆ ರಸ ಇಷ್ಟೇ. ಒಂದು 6 ಐಟಮ್ ಹಾಕ್ಬಿಟ್ರೆ ಇದನ್ನ ಒಂದು ಅರ್ಧ ಗಂಟೆ ನೆನೆಸ್ಬೇಕು. ಇದನ್ನ ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ಬೇಕಾ? ಒಂದು ಹಾಫ್ ಅನ್ ಅವರು. ನಾನು ಕಾಲು ಸೂಪ್ ಮಾಡಿದ್ದೆ ಬೆಳಿಗ್ಗೆ, ಕುಡಿ. ಚಿಕನ್ ಮ್ಯಾರಿನೇಟ್ ಆಗೋಷ್ಟೇ. ವಾವ್, ಏನಮ್ಮ ಬೆಳಗ್ಗೆನೆ ಕರೆಯೋದಲ್ವೇನಮ್ಮ? ಬೆಳಗ್ಗೆನೆ ಕರೆದಿದ್ದಕ್ಕೆ ಈಗ ಬಂದಿದ್ಯಾ? ಸಕ್ಕತ್ತಾಗಿದೆ ಅಮ್ಮ. ಇದನ್ನು ಮಾಡ್ಕೊಡಮ್ಮ, ರೆಸಿಪಿ ತೋರಿಸಿ ನನಗೂ. ಈ ಅಜ್ಜಿದಿರಿಗೆ ಹಿಂಗೆ ನಾವು ಬಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ, ಮೊಮ್ಮಕ್ಳು ಜೊತೆಲಿ ಇರ್ಬೇಕು. ಅಳಿಯ ಮೊಮ್ಮಕ್ಳು ಎಲ್ಲ ಬರ್ತಾರೆ. ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಟ್ ನಿಜವಾಗ್ಲೂ ಹೋಟ್ಲುಗಳಲ್ಲೆಲ್ಲ ತುಂಬಾ ಒಂಥರ ಸ್ಪೈಸಿ, ಏನೋ ಒಂಥರ ಹೊಟ್ಟೆ ಉರಿ ಬಂದಂಗೆಲ್ಲ ಆಗ್ತಾ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ. ಬಟ್ ನಮ್ಮಮ್ಮ ಮಾಡಿರೋ ಕಾಲ್ ಸೂಪ್ ಮಾತ್ರ ಸಕ್ಕತ್ತಾಗಿದೆ. ನಿಮಗೂ ಎಲ್ಲರಿಗೂ ಇದನ್ನ ಒಂದಿನ ರೆಸಿಪಿ ಮಾಡಿ ತೋರಿಸ್ತೀನಿ. ನಾನ್ ಮಾಡಲ್ಲ, ನನಗ್ ಬರಲ್ಲ, ನಮ್ಮ ಅಮ್ಮನ ಕೈ ಮಾಡಿಸ್ತೀನಿ. ಬರೀ ಇಂಥದೆಯಾ? ನೈಟ್ ಮಾಡಬೇಕು. ನೈಟ್ ಮಾಡಿದ್ರೆ ಬೆಳಿಗ್ಗೆ ಕುಡಿಯೋದು ಚೆನ್ನಾಗಿದೆ. ಓಕೆ ಓಕೆ. ಬೇಯಿಸ್ಬಿಟ್ಟು
ಸರಿ ಸರಿ ಬಿಡಮ್ಮ, ಆಮೇಲೆ रुको जरा सबर करो. ಅದು ರೆಸಿಪಿ ಮಾಡಿದಾಗ ತೋರಿಸಿ. ಬಟ್ ಸಕ್ಕತ್ತಾಗಿದೆ, ಸೂಪರ್. ಎಣ್ಣೆ ಹಾಕಿದ್ದೀನಿ 3 ಸ್ಪೂನು. ಈಗ ಅದಕ್ಕೆ ಚಿಕನ್ ಹಾಕೋದಷ್ಟೇ. ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಇವಾಗ ಒಂದು ಕಡಾಯಿಗೆ ಹಾಕೋದು. ಹಾಗೆ ಇದು ಇದು ಸ್ವಲ್ಪ ಕಾಲದಲ್ಲಿ ಈ ಮೊಸರು ಒಂದು 1/4 ಗಂಟೆ ಬೇಯಬೇಕು. ಆಮೇಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಅವಾಗ ಆಗಿದೆ ಅಂತ ಅರ್ಥ. ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಲ್ಲ ಇದಕ್ಕೆ ಹಾಕ್ತಾರೆ. ಮೊಸರಲ್ಲಿ ಬೇಯಿ ಸ್ವಲ್ಪ ಹೊತ್ತು, 1/4 ಗಂಟೆ ಬೇಯಿ. ಫುಲ್ಲು ಹಿಂಗೋಗ್ಬಿಡುತ್ತಾ? ಅದು ಆಮೇಲೆ ತೆಗೆದುಬಿಡ್ಬೇಕು. ಅದು ಏನೆಲ್ಲ ಈಗ ಹಾಗೆ ಮುಚ್ಚಿಟ್ಬಿಡೋಣ 1/4 ಗಂಟೆ. ಆಮೇಲೆ ಉರಿ ಜಾಸ್ತಿ ಮಾಡಿ ಯಾಕಂದರೆ ಅದು ಎಣ್ಣೆಲೆ ಬಿಟ್ಟು ಫುಲ್ಲು ಡ್ರೈ ಆಗುತ್ತೆ. ಅವಾಗ ತಿನ್ನಕ್ಕೆ ಚೆನ್ನಾಗಿ ಸ್ವಲ್ಪ 1/4 ಗಂಟೆ ಹಾಕಿ ಫುಲ್ಲು ಇದು ಹಿಂಗೋಗ್ಬೇಕಾ? ಫುಲ್ಲು ಇದು ಡ್ರೈ ಆಗಬೇಕು, ಎಣ್ಣೆ ಬಿಟ್ಕೋಬೇಕು, ಅವಾಗ ಆಗಿದೆ ಅಂತ. ಇದು ಫುಲ್ಲು ಡ್ರೈ ಆಗಬೇಕು. ಇದು ಎಲ್ಲ ಫುಲ್ಲು ಎಣ್ಣೆ ಬಿಟ್ಕೊಂಡ್ರೇ ರೆಡಿ ಅಂತ ಹೇಳ್ಬೋದು. ಇನ್ನೇನೊಂದು 5 ನಿಮಿಷ ಆಗೋದು. ಸೊ ಮ್ಯಾರಿನೇಟ್ ಮಾಡೋದು ಹಾಕೋದೇನು ಈಸಿ, ಸ್ವಲ್ಪ ಬೇಯೋದಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ತೊಗೊಳ್ತಾವ. 15 ಆದರೂ ತೊಗೊಂಡೆ. ಹೌದು, 15 ಮಿನಿಟ್ಸ್. ಏನು ಅದೇನು ದೊಡ್ಡ ಕೆಲಸ ಅಲ್ಲ, ಅದ್ರ ಪಡೋದು ಬೇಕೋತಾ ಇರುತ್ತೆ. ಅದ್ರ ಬೈಕೊಳ್ಳುತ್ತೆ. ಮುಚ್ಚಿಟ್ಟಿದ್ರೆ ಅದೇ ಬೈಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ತೆಗೆದ್ಬಿಟ್ಟು ಈ ಥರ ಪುಡಿ ಜಾಸ್ತಿ ಮಾಡಿ ಡ್ರೈ ಮಾಡ್ಬೋದು. ಫುಲ್ಲು ಡ್ರೈ ಆಗುತ್ತೆ. ಕೆಳಗಡೆ ಅದನ್ನ 10 ಗಂಟೆ ಇರಬಾರ್ದು. ಅದನ್ನ ನೋಡ್ಕೊಬೇಕಷ್ಟೇ. ಫುಲ್ಲು ಡ್ರೈ ಆಗಿಬಿಡುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ ಫುಲ್ಲು. ಅದ ಅವಾಗ ಆಗಿದೆ ಅಂತ ಅರ್ಥ. ಸ್ವಲ್ಪ ಲೋ ಫ್ಲೇಮಲ್ಲಿ ಏನಾದರೂ ಬೇಯಿಸ್ಬೇಕಾ? ಈಗೇನು ಲೋ ಫ್ಲೇಮಲ್ಲಿ ಬೇಯಿಸೋದಿಲ್ಲ. ಅದು ಮೊದಲು ನಿಧಾನ ಉರಿ ಬೇಯಿಸ್ಕೋಬೇಕು ಸ್ವಲ್ಪ. ಚಿಕನ್ ಬೇಯಬೇಕಲ್ಲ. ಮೊಸರು ಎಲ್ಲ ಫುಲ್ಲು ಡ್ರೈ ಆಗುತ್ತೆ ಅನ್ನಿಸ್ಕೊಳುತ್ತಲ್ಲ. A few moments later. ಅವರೆಲ್ಲ ಬಿಟ್ಕೊಂತು, ಎಣ್ಣೆ ಬಿಟ್ಕೊಂತು ನೀಟಾಗೆ ಆಯಿತು, ರೆಡಿ. ಇದೆಲ್ಲ ಫುಲ್ಲು ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡ್ರೆ ರೆಡಿ ಇದೆ ಅಂತ. ತಂದೂರಿ ಚಿಕನ್ ರೆಡಿ. ಬೇಕಾದರೆ ಇದನ್ನು ಹಂಚ ಮೇಲೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಬೋದು. ಗ್ರಿಲ್ ಫ್ರೈ ಹಿಂಗೆ ಬೇಕಾದರೂ ತಿಂದರೂ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ತೋರಿಸ್ತೀವಿ. ಇದು ಹೀಗೆ ಬೇಕಾದ್ರೆ ಯಾರಿಗಾದ್ರೂ ಗ್ರೇವಿ ಥರ ತಿನ್ನಬೇಕು, ಸ್ವಲ್ಪ ಮಸಾಲೆ ಇರಬೇಕು ಅನ್ಸಿದ್ರೆ ಈ ಥರ ತಿನ್ಬೋದು. ಇಲ್ಲಾಂದರೆ ಫುಲ್ಲು ನನ್ನ ಮಗನ ಥರ ಸ್ವಲ್ಪ ಮಸಾಲೆ ಗಿಸಾಲೆ ತಿನ್ನದೇ ಇರೋರು ಮಕ್ಳುಗಳೆಲ್ಲ ಇರ್ತಾರಲ್ಲ, ಸ್ವಲ್ಪ ಡ್ರೈ ಬೇಕು ಅಂತ ಫುಲ್ಲು ಡ್ರೈ ಆಗೋಗುತ್ತೆ, ಏನಿರಲ್ಲ ನೋಡು. ಎಲ್ಲಿ ಮೊಸರು ಕಾಣಲ್ಲ, ಏನು ಕಾಣಲ್ಲ. ಈಗ ಮೊಸರು ಹಾಕಿದ್ವಿ ಅಂತಲೂ ಗೊತ್ತಾಗಲ್ಲ, ತಿನ್ನೋಕ್ಕೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಇನ್ನೂ ಬೇಕು ಅನಿಸುತ್ತೆ, ಎಷ್ಟು ತಿಂದರೂ ಗೊತ್ತಾಗಲ್ಲ. ತಿಂತಾ ಇದ್ರೆ ತಿಂತಾ ಇರೋಣ ಅಷ್ಟೆ. ಒನ್ ಮೋರ್ ಅಂತ ತಿಂತಾ ಇರ್ತಾರೆ, ಮಾಡ್ಕೊಡೋರು ಇರ್ಬೇಕಷ್ಟೇ. ನೋಡಿ ಈಗ ಫುಲ್ಲು ಎಣ್ಣೆ ಬಿಟ್ಕೊತಾ ಏನಿಲ್ಲ. ಆಯಿತು. ಈಗ ಬೇಕಾದರೆ ಇದನ್ನೆಲ್ಲ ಒಂದು 4 ಪೀಸ್ ಹಂಚ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದಂತ. 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಸಾಕು, 1 ಟೀ ಸ್ಪೂನು ಅದರೊಳಗೆ ಎಣ್ಣೆ ಇದೆ.
ನೋಡಿ ಇದನ್ನು ಅಂಚ ಮೇಲೆ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋದು. ಏನು ಗ್ರಿಲ್ ತವಾ ಬೇಕು, ಗ್ರಿಲ್ ಇದು ಬೇಕು ಅದೆಲ್ಲ ಏನು ಇಲ್ಲ, ಆರಾಮಾಗಿ ಮನೇಲಿರೋ ತವಾದಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಗ್ರಿಲ್ ಚಿಕನ್ ಥರ ಇರುತ್ತೆ. ಬೇಕಾದರೆ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು ಅಷ್ಟೇ, ಅವ್ರವ್ರ ಇಷ್ಟ ಅದು. ಇದೇ ಥರ ರುಚಿಗೆ ತಕ್ಕಂಗೆ. ನಮಗೆ ಒಂಥರ ಕೆಂಡದಲ್ಲಿ ಸುಟ್ಟಂಗಿರಬೇಕು ಆ ಥರ ಎಲ್ಲ ಇಷ್ಟಪಡ್ತಾರಲ್ಲ ಕೆಲವರು, ಅವರು ಈ ಥರ ಹಿಂಗೆ ಅದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ಸೊ ನಮ್ಮ ಮಮ್ಮಿ ಸ್ಪೆಷಲ್ ತಂದೂರಿ ಚಿಕನ್. ಕಪ್ಪಗಾದ ಗಂಟನೂ ಇಟ್ಕೋಬೋದು, ನಮ್ಗೆ ಎಷ್ಟು ಡ್ರೈ ಆಗಬೇಕೋ ಅಷ್ಟು ಡ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಒಂಥರ ಘಮ ಬರ್ತದೆ ಅಮ್ಮ. ಘಮ ಘಮ ಅಂತ ಇದೆ. ತಿಂದು ನೋಡ್ತೀನಿ ಇರು ಹೆಂಗಿದೆ ಅಂತ. ವಾವ್, ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಕಪ್ಪು ನಿಮಗೆ ಈ ಥರ ಇರುತ್ತೆ. ಈ ಥರ ನಿಮ್ಮ ಅಮ್ಮಗನಿಗೆಲ್ಲ ಈ ಥರದೇ ಇಷ್ಟ ಆಗೋದು, ಮಸಾಲೆ ಗಿಸಾಲೆ ಸ್ವಲ್ಪ ಆ ಥರ ಎಲ್ಲ ಮಕ್ಕಳೆಲ್ಲ ಇರೋದು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನನ್ನ ಮೊಮ್ಮಗ ಒಬ್ಬನೇ ಇಲ್ಲ, ಮಕ್ಕಳೆಲ್ಲ ತಿಂತಾರೆ ಈ ಥರ ಮಾಡಿಕೊಟ್ರೆ. ಚಿಕನ್ ತಿನ್ನದೇ ಇರೋರೆಲ್ಲ ತಿಂತಾರೆ. ನೋಡಿ ಟೇಸ್ಟ್ ಮಾಡಮ್ಮ, ಇಷ್ಟೊತ್ತವರೆಗೂ ಮಾಡ್ದಲ್ಲ. ನೋಡಿ ಇವಾಗ ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ಮೊಮ್ಮಗನಿಗೂ ಸಹ ಇದು ಕೊಡ್ತೀನಿ, ತಗೊಂಡು ಕೊಡು. ಸರಿ, ಓಕೆ. ಅದಕ್ಕೆ ಕರ್ಸಿದ್ಯಾ ಮೊಮ್ಮಗನಿಗೆ ಅಂತ ಕೊಡ್ತಾ ಆಯ್ತಾ? ಹೇಗಿದೆ ನೋಡು. ಹುಳಿಯಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ರೆಸಿಪಿ. ಸಕ್ಕತ್ತಾಗಿದೆಮ್ಮ. ಎಲ್ಲರೂ ಇದೆಲ್ಲ ನೋಡಿ ಟೇಸ್ಟ್ ಮಾಡಿ. ನಮ್ಮಮ್ಮ ಹೇಳಿದಾರೆ ಎಲ್ಲರೂ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಮ್ಮಮ್ಮ ಹೇಳಿದರು ಇವರೊಂದು ಖಂಡಿತ ಟ್ರೈ ಮಾಡಲೇಬೇಕು. ತಿಂದೇ ನಿಂತ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಅದು ನಾವು ಡೀಪ್ ಫ್ರೈ ಮಾಡಲಿಲ್ಲ ಅಂದರೂ ಹಾಗೆ ತಿನ್ಬೋದು, ಆಗ ಅದು ಚೆನ್ನಾಗಿರುತ್ತೆ. ಇದು ಡೀಪ್ ಫ್ರೈ ಮಾಡಿ ಸಾಕು ನನಗೆ. ಡೀಪ್ ಫ್ರೈ ರೋಸ್ಟ್ ಮಾಡಿಲ್ಲ, ಹಂಚಿಗೆ ಹಾಕಿ ರೋಸ್ಟ್ ಮಾಡಿ. ಚೆನ್ನಾಗಿಲ್ಲಮ್ಮ, ಸೂಪರ್. ನೀನು ಮಾಡಿರೋದೆ ಸೂಪರ್ ಆಗಿದೆ. ಏನು ಮಾಡಿ ಟ್ರೈ ಮಾಡಿ. ಮಾಡ್ತೀನಿ ಬಿಡು, ಇಷ್ಟೊಂದು ಈಸಿ ಆಗಿದೆ ಅಂದರೆ ಮಾಡೇ ಮಾಡ್ತೀನಿ. ಸ್ವಲ್ಪ ಕಷ್ಟದಲ್ಲ ಹೇಳ್ಕೊಡ್ಬೇಡ, ಈ ಥರ ಈಸಿ ಆಗಿರೋದೆಲ್ಲ ಈಸಿ ಮೆಥಡ್ ಅಲ್ವಾ ಇದು? ಏನು ಖರ್ಚಿಲ್ಲ ಅನ್ಬಾರ್ದವ, ಏನೋ ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ಬೇಕು. ಖರ್ಚಿಲ್ಲ ಅಂದರೆ ಅದು ಮಸಾಲೆ ಪಸಾಲೆ ಅವೆಲ್ಲ ಹಾಕಲ್ಲ ಅಂತ. ಬ್ಯಾಚುಲರ್ಸ್ಗಳು ಮಾಡ್ಕೋಬೋದು ಮಾಡಿ, ಮತ್ತೆ ಬ್ಯಾಚುಲರ್ಸ್ ಹುಡುಗರುಗಳು ಮಾಡ್ಕೋಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ, ಆರಾಮಾಗಿ ಈಸಿಯಾಗೆ 4-5 ಸ್ಪೈಸಸ್ಸು, ಆಮೇಲೆ ಒಂದು ಕಡಾಯಿ, ಬೇಕಾದ್ರೆ ತವಾ ಇದ್ರೆ ತವಾ, ಇಷ್ಟು ಐಟಮ್ಸ್ ಇದ್ರೆ ಸಾಕು, ಆರಾಮಾಗೆ ಈಸಿಯಾಗಿ ಮಾಡ್ಕೊಬೋದು ಎಲ್ಲರೂ. ಸಕ್ಕತ್ತಾಗಿದೆ, ನೀವೆಲ್ಲರೂ ಟ್ರೈ ಮಾಡಿ. ನಾನು ತರಲೆಗೂ ಇದನ್ನ ತೊಗೊಂಡು ಹೋಗ್ತಾ ಇದ್ದೀನಿ, ಅವನು ಇದನ್ನ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದ್ದು ಅಂತ ಹೇಳ್ತಾನೆ. 2 hours later. ಸ್ಪೆಷಲ್ ಆಗಿರೋ ತಂದೂರಿ ಚಿಕನ್ ರೆಸಿಪಿ ಮಾಡ್ಕೊಟ್ಟಿರ್ತೀನಿ. ನೀನು ಸ್ಕೂಲ್ಗೆ ಹೋಗಿದ್ದಲ್ಲ, ಅದಕ್ಕೆ ನಾನೇ ಹೋಗಿ ಮಾಡಿಸ್ಕೊಂಡು ಬಂದೆ. ಚೆನ್ನಾಗಿದ್ಯಾ? ಇನ್ನೊಂದ್ಸತಿ ಟ್ರೈ ಮಾಡೋಣ ನಮ್ಮನೆಲ್ಲೂ. ಅಮ್ಮಮ್ಮಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಅಮ್ಮಮ್ಮ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಹೊಸ ಕಂಟೆಂಟ್ ಒಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಶುಭರಾತ್ರಿ.